ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಪಲ್ಸ್ ಚಾನಲ್. ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಟ್ಟು 514 ಕ್ರೆಡಿಟ್ ಆಫೀಸರ್ ಹುದ್ದೆಗಳಿಗೆ ಬೃಹತ್ ನೇಮಕಾತಿ ಪ್ರಕಟಣೆಗೊಂಡಿದೆ. ಇದು ಸಾಮಾನ್ಯ ಕ್ಲರ್ಕ್ ಅಥವಾ ಪಿಒ ಹುದ್ದೆಗಳಲ್ಲ. ಇದು ಸ್ಕೇಲ್ 2, 3 ಮತ್ತು 4 ರ ಹೈ ಲೆವೆಲ್ ಆಫೀಸರ್ ಹುದ್ದೆಗಳು. ಬರೋಬ್ಬರಿ 1 ಲಕ್ಷ ರೂಪಾಯಿವರೆಗೂ ಬೇಸಿಕ್ ಸಂಬಳ ಈ ಹುದ್ದೆಗಳಿಗಿದೆ. ಈ ಹುದ್ದೆಗಳಿಗೆ ಯಾರೆಲ್ಲ ಎಲಿಜಿಬಲ್ ಮತ್ತು ಎಕ್ಸ್ಪೀರಿಯನ್ಸ್ ಎಷ್ಟಿರಬೇಕು ಹಾಗೂ ಪರೀಕ್ಷೆ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲಿಗೆ ದಿನಾಂಕಗಳನ್ನು ನೋಟ್ ಮಾಡ್ಕೊಳ್ಳಿ, ಏಕೆಂದರೆ ಅಪ್ಲೈ ಮಾಡುವ ಸಮಯ ತುಂಬ ಕಡಿಮೆ ಇದೆ. ಅರ್ಜಿ ಸಲ್ಲಿಕೆ ಇಂದಿನಿಂದಲೇ ಅಂದರೆ ಡಿಸೆಂಬರ್ 20ರಿಂದ ಆರಂಭವಾಗಿದೆ. ಅರ್ಜಿ ಹಾಕಲು ಕೊನೆಯ ದಿನಾಂಕ ಜನವರಿ 5, 2026. ಅಂದರೆ ನಿಮಗೆ ಕೇವಲ 15 ದಿನಗಳು ಮಾತ್ರ ಅರ್ಜಿ ಸಲ್ಲಿಸೋಕೆ ಇರೋದು. ಸೊ ವಿಡಿಯೋ ನೋಡಿದ ತಕ್ಷಣ ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿ. ಹುದ್ದೆಗಳ ವಿವರಗಳನ್ನು ನೋಡೋದಾದರೆ ಒಟ್ಟು 514 ಹುದ್ದೆಗಳಿವೆ. ಇವುಗಳನ್ನು 3 ಸ್ಕೇಲ್ಗಳಲ್ಲಿ ವಿಂಗಡಿಸಲಾಗಿದೆ. ಅತಿ ಹೆಚ್ಚು ಅವಕಾಶವಿರುವುದು ಸ್ಕೇಲ್ 2 ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ 2 ಹುದ್ದೆಗಳಿಗೆ ಬರೋಬ್ಬರಿ 418 ಪೋಸ್ಟ್ಗಳಿವೆ. ನಂತರ ಸ್ಕೇಲ್ 3ಗೆ 60 ಹುದ್ದೆಗಳು ಹಾಗೂ ಸೀನಿಯರ್ ಮ್ಯಾನೇಜ್ಮೆಂಟ್ ಸ್ಕೇಲ್ 4ಗೆ 36 ಹುದ್ದೆಗಳು ಖಾಲಿ ಇವೆ. ರಿಸರ್ವೇಷನ್ ಅನ್ವಯ ಹುದ್ದೆಗಳ ಹಂಚಿಕೆಯನ್ನು ನೀವು ನೋಟಿಫಿಕೇಷನ್ನಲ್ಲಿ ನೋಡಬಹುದು. ಇನ್ನು ಸಂಬಳದ ವಿಷಯವನ್ನು ನೋಡೋದಾದರೆ ಸ್ಕೇಲ್ 2 ಆಫೀಸರ್ ಹುದ್ದೆಗೆ ಬೇಸಿಕ್ ಪೇ 64,000 ರೂಪಾಯಿಗಳಾಗಿದ್ದು ಎಲ್ಲ ಭತ್ಯೆಗಳು ಸೇರಿದರೆ ದೊಡ್ಡ ಮೊತ್ತವೇ ಆಗುತ್ತದೆ. ಇನ್ನು ಸ್ಕೇಲ್ 4 ಆಫೀಸರ್ಗಳ ಬೇಸಿಕ್ ಸಂಬಳವೇ 1 ಲಕ್ಷ ದಾಟುತ್ತದೆ. ಇನ್ನು ಪ್ರತಿ ಹುದ್ದೆಗಳಿಗಿರುವ ಆಫೀಸರ್ ಸ್ಕೇಲ್ 2 ಹುದ್ದೆಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇದರಲ್ಲಿ ಒಟ್ಟು 418 ಹುದ್ದೆಗಳಿವೆ. ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ 25ರಿಂದ ಗರಿಷ್ಠ 35 ವರ್ಷವರೆಗೆ ಇರಬೇಕು. ಇನ್ನು ವಿದ್ಯಾರ್ಹತೆಯನ್ನು ನೋಡುವುದಾದರೆ ನೀವು ಯಾವುದೇ ಡಿಗ್ರಿಯನ್ನು ಮಾಡಿರಬಹುದು, ಆದರೆ ಡಿಗ್ರಿಯಲ್ಲಿ ಕನಿಷ್ಠ 60 ಅಂಕಗಳನ್ನು ಪಡೆದಿರಬೇಕು. ಒಂದು ವೇಳೆ ನೀವು SC, ST, OBC ಅಥವಾ PWD ಅಭ್ಯರ್ಥಿಯಾಗಿದ್ದರೆ ಕನಿಷ್ಠ 55 ಅಂಕಗಳನ್ನು ಪಡೆದಿರಬೇಕಾಗುತ್ತದೆ. ಇನ್ನು ಯಾರಾದರೂ CA, MBA, ಫೈನಾನ್ಸ್ ಅಥವಾ ಬ್ಯಾಂಕಿಂಗ್ ಮಾಡಿದ್ದರೆ ಅವರಿಗೆ ಆಯ್ಕೆಯಲ್ಲಿ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಇನ್ನು ಎಕ್ಸ್ಪೀರಿಯನ್ಸನ್ನು ನೋಡೋದಾದರೆ ಈ ಹುದ್ದೆಗೆ ಕನಿಷ್ಠ 3 ವರ್ಷಗಳ ಕೆಲಸದ ಅನುಭವ ಕಡ್ಡಾಯವಾಗಿದೆ. ನೀವು ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಸಂಸ್ಥೆಯಲ್ಲಿ ಆಫೀಸರ್ ಆಗಿ 3 ವರ್ಷ ಕೆಲಸ ಮಾಡಿರಬೇಕು. ಅದರಲ್ಲಿ ಮುಖ್ಯವಾಗಿ ಆ 3 ವರ್ಷದಲ್ಲಿ ಕನಿಷ್ಠ 2 ವರ್ಷ ನೀವು MSME ಕ್ರೆಡಿಟ್, ಕಮರ್ಷಿಯಲ್ ಕ್ರೆಡಿಟ್ ಅಥವಾ ಪ್ರಾಜೆಕ್ಟ್ ಫೈನಾನ್ಸ್ ಅಂದರೆ ಸಾಲ ಮಂಜೂರಾತಿ ವಿಭಾಗದಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿರಲೇಬೇಕು. ಹಾಗಿದ್ದಲ್ಲಿ ಮಾತ್ರ ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗಿರ್ತೀರಾ. ಮುಂದಿನದಾಗಿ ಕ್ರೆಡಿಟ್ ಆಫೀಸರ್ ಸ್ಕೇಲ್ 3 ಹುದ್ದೆಯ ವಿವರಗಳನ್ನು ನೋಡೋಣ. ಇಲ್ಲಿ ಒಟ್ಟು 60 ಹುದ್ದೆಗಳು ಖಾಲಿ ಇದ್ದು ವಯೋಮಿತಿಯನ್ನು 28 ವರ್ಷದಿಂದ 38 ವರ್ಷದವರೆಗೆ ನಿಗದಿಪಡಿಸಿದ್ದಾರೆ. ವಿದ್ಯಾರ್ಹತೆಯನ್ನು ನೋಡೋದಾದರೆ ಇಲ್ಲೂ ಕೂಡ ಸ್ಕೇಲ್ 2 ರಂತೆಯೇ ಸೇಮ್ ಕ್ವಾಲಿಫಿಕೇಷನನ್ನು ನಿಗದಿಪಡಿಸಿದ್ದಾರೆ. ಅಂದರೆ ಡಿಗ್ರಿಯಲ್ಲಿ 60% ಅಂಕಗಳನ್ನು ಪಡೆದಿರಬೇಕಾಗುತ್ತದೆ. CA, CFA ಅಥವಾ MBA ಫೈನಾನ್ಸ್ ಮಾಡಿದವರಿಗೆ ಇಲ್ಲೂ ಕೂಡ ಆದ್ಯತೆ ಸಿಗುತ್ತದೆ. ಆದರೆ ಎಕ್ಸ್ಪೀರಿಯನ್ಸ್ನಲ್ಲಿ ವ್ಯತ್ಯಾಸವಿದೆ. ಈ ಸ್ಕೇಲ್ 3 ಹುದ್ದೆಗೆ ನೀವು ಕನಿಷ್ಠ 5 ವರ್ಷಗಳ ಕಾಲ ಆಫೀಸರ್ ಆಗಿ ಕೆಲಸ ಮಾಡಿದ ಅನುಭವ ಹೊಂದಿರಬೇಕಾಗುತ್ತದೆ. 5 ವರ್ಷಗಳಲ್ಲಿ ಕನಿಷ್ಠ 3 ವರ್ಷಗಳ ಕಾಲ ನೀವು MSME, ಲೋನ್, ಕಮರ್ಷಿಯಲ್ ಕ್ರೆಡಿಟ್ ಅಥವಾ ಪ್ರಾಜೆಕ್ಟ್ ಫೈನಾನ್ಸ್ ವಿಭಾಗದಲ್ಲೇ ಕೆಲಸ ಮಾಡಿರೋದು ಕಡ್ಡಾಯವಾಗಿದೆ. ಅಂದರೆ ಹಿರಿಯ ಅನುಭವಿ ಬ್ಯಾಂಕರ್ಗಳಿಗೆ ಇದು ಸೂಕ್ತವಾದ ಹುದ್ದೆಯಾಗಿದೆ. ಇನ್ನು ಕೊನೆಯದಾಗಿ ಅತ್ಯಂತ ಹಿರಿಯ ಹುದ್ದೆಯಾದ ಕ್ರೆಡಿಟ್ ಆಫೀಸರ್ 4 ಬಗ್ಗೆ ನೋಡೋಣ. ಇದು ಸೀನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಹುದ್ದೆಯಾಗಿದ್ದು ಒಟ್ಟು 36 ಪೋಸ್ಟ್ಗಳು ಖಾಲಿ ಇವೆ. ವಯೋಮಿತಿಯನ್ನು ಕನಿಷ್ಠ 30 ವರ್ಷದಿಂದ ಗರಿಷ್ಠ 40 ವರ್ಷದವರೆಗೆ ನಿಗದಿಪಡಿಸಿದ್ದಾರೆ. ವಿದ್ಯಾರ್ಹತೆಯನ್ನು ನೋಡೋದಾದರೆ ಬೇಸಿಕ್ ಡಿಗ್ರಿ ಅರ್ಹತೆ ಸೇಮ್ ಇರುತ್ತದೆ. ಆದರೆ IIBF ನಿಂದ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದವರಿಗೆ ಅಥವಾ MBA, CA ಮಾಡಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಇನ್ನು ಎಕ್ಸ್ಪೀರಿಯನ್ಸನ್ನು ನೋಡುವುದಾದರೆ ಇದು ಸೀನಿಯರ್ ಲೆವೆಲ್ ಹುದ್ದೆ ಆಗಿರೋದ್ರಿಂದ ಕನಿಷ್ಠ 8 ವರ್ಷಗಳ ಕಾಲ ಅನುಭವ ಕಡ್ಡಾಯವಾಗಿದೆ. ಈ 8 ವರ್ಷಗಳಲ್ಲಿ 5 ವರ್ಷ ಕಮರ್ಷಿಯಲ್ ಕ್ರೆಡಿಟ್, ಪ್ರಾಜೆಕ್ಟ್ ಫೈನಾನ್ಸ್ ಅಥವಾ ದೊಡ್ಡ ಮಟ್ಟದ ಸಾಲ ಮಂಜೂರಾತಿ ವಿಭಾಗದಲ್ಲಿ ಕೆಲಸ ಮಾಡಿರಲೇಬೇಕು. ಯಾರಿಗೆ ಇಷ್ಟು ದೀರ್ಘಕಾಲದ ಅನುಭವ ಇದೆಯೋ ಅವರಿಗೆ ಇದು ಅತ್ಯುತ್ತಮ ಅವಕಾಶವಾಗಿದೆ. ಆಯ್ಕೆ ಪ್ರಕ್ರಿಯೆಯು ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನಡೆಯುತ್ತದೆ. ಪರೀಕ್ಷೆಯು ಒಟ್ಟು 150 ಅಂಕಗಳಿಗೆ ಇರುತ್ತದೆ. ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೇಪರ್ ಕೇವಲ ಕ್ವಾಲಿಫೈಯಿಂಗ್ ಮಾತ್ರ. ಇದರಲ್ಲಿ ಅಂಕಗಳು ಮೆರಿಟ್ಗೆ ಸೇರುವುದಿಲ್ಲ. ನಿಮ್ಮ ಆಯ್ಕೆಗೆ ಮುಖ್ಯವಾಗುವುದು ಪ್ರೊಫೆಷನಲ್ ನಾಲೆಜ್ ವಿಭಾಗ. ಇದಕ್ಕೆ ಒಟ್ಟು 75 ಅಂಕಗಳಿವೆ. ಜೊತೆಗೆ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಕೂಡ ಇರುತ್ತದೆ. ಇದರಲ್ಲಿ ಪಾಸ್ ಆದವರನ್ನು 1:3 ಇಂಟರ್ವ್ಯೂಗೆ ಕರೆಯಲಾಗುತ್ತದೆ.
ಇನ್ನು ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 850 ರೂಪಾಯಿಗಳಾಗಿದ್ದು SC/ST ಅಭ್ಯರ್ಥಿಗಳಿಗೆ 170 ರೂಪಾಯಿಗಳು ಇವೆ. ಸ್ನೇಹಿತರೆ, ಮತ್ತೊಂದು ಪ್ರಮುಖವಾದ ಕಂಡೀಷನ್ ಬಗ್ಗೆ ನೀವು ಗಮನ ಹರಿಸಬೇಕು. ಅದೇನೆಂದರೆ ಸೆಕ್ಯೂರಿಟಿ ಡೆಪಾಸಿಟ್. ನೀವು ಈ ಹುದ್ದೆಗೆ ಸೆಲೆಕ್ಟ್ ಆದ ಮೇಲೆ ಜಾಯ್ನ್ ಆಗುವಾಗ ಬ್ಯಾಂಕ್ನಲ್ಲಿ ಇಂತಿಷ್ಟು ಮೊತ್ತವನ್ನು ಡೆಪಾಸಿಟ್ ಆಗಿ ಇಡಬೇಕಾಗುತ್ತದೆ. ಅದು ಎಷ್ಟು ಅಂದರೆ ಸ್ಕೇಲ್ 2 ಆಫೀಸರ್ ಹುದ್ದೆಗೆ ಆಯ್ಕೆಯಾದರೆ 2 ಲಕ್ಷ ರೂಪಾಯಿಗಳು ಹಾಗೂ ಸ್ಕೇಲ್ 3 ಹುದ್ದೆಗೆ ಅಥವಾ ಅದಕ್ಕಿಂತ ಹೆಚ್ಚಿನ ಹುದ್ದೆಗೆ ಆಯ್ಕೆಯಾದರೆ 3 ಲಕ್ಷ ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. ಆದರೆ ಇದು ರಿಫಂಡೇಬಲ್, ಅಂದರೆ ನಿಮಗೆ ವಾಪಸ್ ಸಿಗುವಂಥ ಹಣ. ಕಂಡೀಷನ್ ಏನಪ್ಪ ಅಂದರೆ ನೀವು 3 ವರ್ಷಗಳ ಕಾಲ ತೃಪ್ತಿಕರವಾಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು. 3 ವರ್ಷ ಸರ್ವಿಸ್ ಮುಗಿಸಿದ ನಂತರ ಈ ಹಣವನ್ನು ಬ್ಯಾಂಕ್ ನಿಮಗೆ ವಾಪಸ್ ನೀಡುತ್ತದೆ. ಒಂದು ವೇಳೆ 3 ವರ್ಷದ ಒಳಗೆ ನೀವೇನಾದರೂ ಕೆಲಸ ಬಿಟ್ಟರೆ ಈ ಡೆಪಾಸಿಟ್ ಹಣವನ್ನು ಬ್ಯಾಂಕ್ ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ. ಅಂದರೆ ನಿಮಗೆ ಆ ದುಡ್ಡು ವಾಪಸ್ ಸಿಗೋದಿಲ್ಲ. ಸೊ ಅಪ್ಲೈ ಮಾಡುವಾಗ ಇನ್ನೊಮ್ಮೆ ಯೋಚಿಸಿ. ಇದಿಷ್ಟು ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿಯ ಸಂಪೂರ್ಣ ಮಾಹಿತಿ. ನೇಮಕಾತಿಯ ಅಧಿಕೃತ ನೋಟಿಫಿಕೇಷನ್ PDF ಅನ್ನು ಡೌನ್ಲೋಡ್ ಮಾಡಲು ಡೈರೆಕ್ಟ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಒಮ್ಮೆ ಪೂರ್ತಿಯಾಗಿ ಓದಿ ನಂತರವೇ ಅರ್ಜಿ ಸಲ್ಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಸರ್ಕಾರಿ ಹಾಗೂ ಬ್ಯಾಂಕ್ ಕೆಲಸಗಳ ನಿಖರವಾದ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.